ವರ್ಷ ಬರುತ್ತಿರುವ ಕನ್ನಡ ಬಹು ನಿರೀಕ್ಷಿತ ಸಿನಿಮಾಗಳಿವೆ. ಸ್ಯಾಂಡಲ್ವುಡ್ ನಲ್ಲಿ ಕಳೆದ ವರ್ಷ ಬಿಗ್ ಸ್ಟಾರ್ ಸಿನಿಮಾ ಜಾಸ್ತಿ ಏನು ಇರಲಿಲ್ಲ. ಆದರೆ ಈ ವರ್ಷ ಸಾಕಷ್ಟು ಸಿನಿಮಾಗಳಿವೆ. ಆ ಸಾಲಿನಲ್ಲಿ ಸುದೀಪ್ ಅವರ ಸಿನಿಮಾ ಇದೆ. ಧ್ರುವ ಸರ್ಜಾ ಅವರ 2 ಚಿತ್ರ ಮಾಡಿದ್ದಾರೆ. ರೋರಿಂಗ್ ಸ್ಟಾರ್ ಮುರಳಿ ಚಿತ್ರವೂ ಇದೆ. ಇದೆಲ್ಲದರ ಒಟ್ಟು ಮಾಹಿತಿ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ ನಲ್ಲಿ ಈ ವರ್ಷ ಸಾಕಷ್ಟು ಸಿನಿಮಾ ಬರ್ತಾ ಇವೆ. ಎಲ್ಲಾ ಬಿಗ್ ಸ್ಟಾರ್ ಗಳ ಸಿನಿಮಾಗಳು ರಿಲೀಸ್ ಹಂತಕ್ಕೆ ಬಂದಿವೆ. ಕಳೆದ ವರ್ಷ ಸುಮಾರು ಬಿಗ್ ಸಿನಿಮಾ ಸೆಟ್ ಏರಿವೆ. ಆ ಲೆಕ್ಕದಲ್ಲಿ ಮಾರ್ಟಿನ್ ಸಿನಿಮಾ ಬಹುತೇಕ ರೆಡಿ ಆಗಿದೆ. CG ವರ್ಕ್ ಜಾಸ್ತಿನೇ ಇದೆ. ಅದಕ್ಕೆ ಇನ್ನು ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ ಬಿಡಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಹೆಚ್ಚು ಕಡಿಮೆ ರಿಲೀಸ್ಗೂ ರೆಡಿ ಇದೆ. ಅದರ ಜೊತೆಗೆ ಧ್ರುವ ಸರ್ಜಾ ಅಭಿನಯದ KD ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಟಾಲಿವುಡ್ ನ ರಾಮಲಕ್ಷ್ಮಣ ಮಾಸ್ಟರ್ ಚಿತ್ರದ ಹೆವಿ ಆಕ್ಷನ್ ಸೀನ್ ನಿರ್ದೇಶನ ಮಾಡಿದ್ದಾರೆ. ಈ ಮೂಲಕ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಇದೀಗ ಕ್ಲೈಮ್ಯಾಕ್ಸ್ ಶೂಟಿಂಗ್ ಹಂತಕ್ಕೆ ಬಂದಿದೆ. ಚೇತನ್ ಡಿಸೋಜಾ ಸಾಹಸ ನಿರ್ದೇಶನದ ಈ ಚಿತ್ರದ ಸಾಹಸಗಳು ರೋಚಕವಾಗಿಯೇ ಇರುತ್ತವೆ ಅನ್ನುವ ಮಾಹಿತಿ ಹರಿದಾಡುತ್ತಿದೆ. ಈ ಚಿತ್ರವು ಇದೇ ವರ್ಷ ರಿಲೀಸ್ ಆಗಲಿದೆ. ವಿಜಯ್ ಕಾರ್ತಿಕೇಯನ್ ಈ ಚಿತ್ರವನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಕೊಟ್ಟಿದ್ದಾರೆ. ಶೇಖರ್ ಚಂದ್ರ ಕ್ಯಾಮೆರಾ ವರ್ಕ್ ಮಾಡುತ್ತಿದ್ದಾರೆ. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅಭಿನಯದ ಬಗೀರ ಸಿನಿಮಾ ರೆಡಿ ಆಗುತ್ತಿದೆ. 80% ಶೂಟಿಂಗ್ ಪೂರ್ಣಗೊಂಡಿದೆ. ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ರೈಲ್ವೆ ಸೆಟ್ ಕೂಡ ಹಾಕಲಾಗಿದೆ. ಇದರಲ್ಲಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡುವ ಪ್ಲಾನ್ ಇದೆ. ಡಾಕ್ಟರ್ ಸೂರ್ಯ ಅವರು ಈ ಚಿತ್ರ ಇದೇ ವರ್ಷ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೂ ಹೇಳಬಹುದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಕರಟಕ ದಮನಕ ಚಿತ್ರವೂ ರೆಡಿ ಇದೆ. ಇದರಲ್ಲಿ ಪ್ರಭುದೇವ್ ಅವರ ಜೊತೆಗೆ ಶಿವಣ್ಣ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಯೋಗರಾಜ್ ಭಟ್ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲಾ ಕೆಲಸ ಮುಗಿಸಿಕೊಂಡು ಸಿನಿಮಾ ತಂಡ ಸದ್ಯ ಚಿತ್ರೀಕರಣದ ನಂತರದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ವರ್ಷ ಸಿನಿಮಾ ರಿಲೀಸ್ ಆಗುತ್ತಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಈ ಚಿತ್ರದ ಶೂಟಿಂಗ್ ಆಗಿದೆ. ದಂಡುಪಾಳ್ಯ ಚಿತ್ರ ಖ್ಯಾತಿಯ ನಿರ್ದೇಶಕ ಶ್ರೀನಿವಾಸ್ ರಾಜು ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರೆ. ಇದು ಕೂಡ ಇದೇ ವರ್ಷ ರಿಲೀಸ್ ಆಗುವ ಸಾಧ್ಯತೆ ಇದೆ. ಆದರೆ ಚಿತ್ರದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಬೇಕಿದೆ. ದರ್ಶನ್ ಅಭಿನಯದ ಕಟೇರ ರಿಲೀಸ್ ಆಗಿದೆ. ಜೋಗಿ ಪ್ರೇಮ್ ಜೊತೆಗಿನ ಸಿನಿಮಾ ಅನೌನ್ಸ್ ಆಗಿದೆ. ಇದು ಈ ವರ್ಷ ಏನೋ ರಿಲೀಸ್ ಆಗೋದಿಲ್ಲ ಬಿಡಿ. ಇನ್ನು ಯಶ್ ಅಭಿನಯದ ಟ್ಯಾಕ್ಸಿಕ್ ಸಿನಿಮಾ 2025 ಏಪ್ರಿಲ್ 10ರಂದು ರಿಲೀಸ್ ಆಗುತ್ತದೆ ಅಂತಲೇ ಹೇಳಬಹುದು. ಹೀಗೆ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.